ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ಸ್ಯಾಂಡಲ್ವುಡ್ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ನ ಹವಾ ತುಂಬಾನೇ ನಡೀತಾ ಇದೆ. KGF ಸರಣಿ ಸಿನಿಮಾಗಳಿಂದ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಮಟ್ಟಕ್ಕೆ ಏರಿದ್ದಾರೆ. ಈಗ ಏನಿದ್ರೂ ದೊಡ್ಡ ಸಿನಿಮಾಗಳಲ್ಲಿ ಮಾತ್ರ ಯಶ್ ಅಭಿನಯ ಮಾಡ್ತಾ ಇದ್ದಾರೆ. KGF 2 ಬಳಿಕ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾಗಳಲ್ಲಿ ಯಶ್ ಈಗ ನಟಿಸುತ್ತಿದ್ದಾರೆ. ಎರಡೂ ಚಿತ್ರಗಳಿಗೂ ಸಹ ನಿರ್ಮಾಪಕರು ಇವರೇ ಆಗಿದ್ದಾರೆ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಸಹ ಇವರೇ ಹುಟ್ಟಾಕಿದ್ದಾರೆ. ಟಾಕ್ಸಿಕ್ ಚಿತ್ರಕ್ಕೆ KVN ಪ್ರೊಡಕ್ಷನ್ಸ್ ಜೊತೆ ಕೈ ಜೋಡಿಸಿದ್ದಾರೆ. ನಿಮಿತ್ ಮಲ್ಹೋತ್ರಾ ಜೊತೆ ಸೇರಿ ರಾಮಾಯಣ ಚಿತ್ರ ನಿರ್ಮಾಣ ಸಹ ಮಾಡುತ್ತಿದ್ದಾರೆ. ಎರಡೂ ಕೂಡ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ತಯಾರಾಗುತ್ತಿರುವ ಸಿನಿಮಾಗಳು. ಹಾಲಿವುಡ್ ತಂತ್ರಜ್ಞರು ಸಹ ಈ ಚಿತ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ವಿದೇಶದ ಭಾಷೆಗಳಿಗೆ ಚಿತ್ರವನ್ನು ಡಬ್ ಸಹ ಮಾಡಲಾಗುತ್ತಿದೆ. ರಾಮಾಯಣ ಚಿತ್ರವನ್ನು ಐಮ್ಯಾಕ್ಸ್ ಫಾರ್ಮೆಟ್ನಲ್ಲಿ ತೆರೆಗೆ ತರುತ್ತಿದ್ದು, ಚಿತ್ರದ ಬಜೆಟ್ 1,500 ಕೋಟಿ ರು ಎನ್ನಲಾಗುತ್ತಿದೆ. ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲವಾಗಿಯೂ ಶ್ರೀರಾಮನಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ ನಟಿಸುತ್ತಿದ್ದು, ರಾವಣನಾಗಿ ಯಶ್ ಅಬ್ಬರಿಸಲಿದ್ದಾರೆ. ನಿತೇಶ್ ತಿವಾರಿ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಬಹಳ ಅದ್ದೂರಿ ಸಿನಿಮಾ ಇದಾಗಿದೆ. KGF 1 ಬೆನ್ನಲ್ಲೇ ಯಶ್ ದೊಡ್ಡದಾಗಿ ಯೋಚಿಸಲು ಶುರು ಮಾಡಿದರು. ಅದಾಗಲೇ ಶುರು ಮಾಡಿದ್ದ ಮೈ ನೇಮ್ ಈಸ್ ಕಿರಾತಕ ಚಿತ್ರವನ್ನು ಇವರು ಕೈಬಿಟ್ಟರು. ಟಾಕ್ಸಿಕ್ ಸಿನಿಮಾ ಘೋಷಿಸಲು 2 ವರ್ಷ ತಗೊಂಡಿದ್ದರು. ಬಹಳ ತಡವಾಗಿ ಸಿನಿಮಾ ತೆರೆಗೆ ಬರ್ತಿದೆ. ಎಷ್ಟೇ ತಡವಾದರೂ ಅದ್ಭುತ ಸಿನಿಮಾ ಕೊಡುತ್ತೇವೆ ಎನ್ನುತ್ತಿದ್ದಾರೆ ಯಶ್ ಮತ್ತು ಆ ಪ್ರೊಡಕ್ಷನ್ ಸಂಸ್ಥೆ. ಇನ್ನೊಂದು ಶೆಡ್ಯೂಲ್ ಚಿತ್ರೀಕರಣ ಮಾತ್ರ ಬಾಕಿ ಇದೆ. ಈ ಸಿನಿಮಾದ ಬಜೆಟ್ ಸಹ 300 ಕೋಟಿ ರು ಎನ್ನಲಾಗುತ್ತಿದೆ. ರಾಮಾಯಣ ಚಿತ್ರವನ್ನು 2 ಭಾಗಗಳಾಗಿ ತೆರೆಗೆ ತರುತ್ತಿದ್ದಾರೆ. ಒಂದು ಭಾಗದ ಚಿತ್ರೀಕರಣ ಈಗ ಮುಗಿದಿದೆ. ಮುಂದಿನ ವರ್ಷ ದೀಪಾವಳಿಗೆ ಈ ಚಿತ್ರ ಪ್ರೇಕ್ಷಕರ ಮುಂದೆ ಬರಲಿದೆ. ಈ 2 ಸಿನಿಮಾಗಳ ಬಳಿಕ ಯಶ್ ಮಾರ್ಕೆಟ್ ಮತ್ತಷ್ಟು ದೊಡ್ಡದಾಗಲಿದೆ. KGF 1 ಬಳಿಕ ಚಿಕ್ಕ ಚಿತ್ರಗಳಿಗೆ ನೋ ಎಂದಿದ್ದ ಯಶ್ ಟಾಕ್ಸಿಕ್ ಹಾಗೂ ರಾಮಾಯಣ ಬಳಿಕ ಇನ್ಯಾವ ಸಿನಿಮಾ ಮಾಡ್ತಾರೋ ಎನ್ನುವುದು ಯಾವುದೇ ಮಾಹಿತಿ ಇಲ್ಲ. ಆದರೆ ಯಶ್ ಮುಂದೆ ಸಿನಿಮಾ ಮಾಡೋಕೆ 2,000 ಕೋಟಿ ರು ಬಜೆಟ್ ಬೇಕಾಗಬಹುದು ಎಂದು ಸ್ವತಃ ತಾಯಿ ಪುಷ್ಪ ಹೇಳಿದ್ದಾರೆ. PA ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಯಶ್ ಅವರ ತಾಯಿ ಪುಷ್ಪ ಕೊತ್ತಲವಾಡಿ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಆಗಸ್ಟ್ 1ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದೆ. ಈಗಾಗಲೇ ಮಾನ್ಸ್ಟರ್ ಮೈಂಡ್ಸ್ ಎಂಬ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಯಶ್ ಹೊಂದಿದ್ದರೂ ತಮ್ಮದೇ ಸಂಸ್ಥೆಯನ್ನು ಪುಷ್ಪ ಹುಟ್ಟುಹಾಕಿದ್ದಾರೆ. ಈ ಮೂಲಕ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವ ಪ್ರಯತ್ನವನ್ನು ಸಹ ಮಾಡುತ್ತಿದ್ದಾರೆ. ನಿಮ್ಮ ಬ್ಯಾನರ್ ಚಿತ್ರದಲ್ಲಿ ಯಶ್ ನಟಿಸುತ್ತಾರಾ ಎನ್ನುವ ಪ್ರಶ್ನೆಗೆ TV9 ಸಂದರ್ಶನದಲ್ಲಿ ಪುಷ್ಪ ಇಂಟ್ರೆಸ್ಟಿಂಗ್ ಉತ್ತರ ಕೊಟ್ಟಿದ್ದಾರೆ. ಯಾರಾದರೂ 2,000 ಕೋಟಿ ರು ಸಾಲ ಕೊಟ್ಟರೆ ಯಶ್ ಅವರ ಸಿನಿಮಾವನ್ನು ಮಾಡಬಹುದು. ಅವನ ಸಿನಿಮಾ ಮಾಡಲು ಅಷ್ಟು ಬಜೆಟ್ ಬೇಕು. ಹೂಡಿಕೆ ಮಾಡುವವರು ಇದ್ದರೆ ಖಂಡಿತ ಸಿನಿಮಾ ಮಾಡ್ತೀನಿ, ಹೇಗಾದರೂ ಮಾಡಿ ಅವನ ಡೇಟ್ಸ್ ತಗೋತೀನಿ ಎಂದು ಪುಷ್ಪ ಅರುಣ್ ಕುಮಾರ್ ಹೇಳಿರುವುದು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದೆ. ಮೊದಲಿನಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಏನಾದರೂ ಮಾಡಬೇಕು ಎನ್ನುವ ಆಸೆ ಇತ್ತು. ಕನ್ನಡ ಸಿನಿಮಾಗಳ ಬಗ್ಗೆ ಕೆಲವರು ಟೀಕೆ ಮಾಡುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ಹಾಗಾಗಿ ನಾವು ಯಾಕೆ ಸಿನಿಮಾ ಮಾಡಬಾರದು, ಹೊಸ ಪ್ರತಿಭೆಗಳನ್ನು ಯಾಕೆ ಬೆಳೆಸಬಾರದು, ಚಿತ್ರರಂಗಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ಆಲೋಚನೆಯಿಂದ PA ಪ್ರೊಡಕ್ಷನ್ಸ್ ಸಂಸ್ಥೆ ಹುಟ್ಟು ಹಾಕಿದ್ದಾಗಿ ಯಶ್ ತಾಯಿ ಈ ಮೂಲಕ ಹೇಳಿದ್ದಾರೆ. ರಾಮಾಯಣ ಚಿತ್ರದ ಚಿತ್ರೀಕರಣ ಮುಂಬೈನಲ್ಲಿ ನಡೆಯಲಿದ್ದು, ಮೊದಲು ಯಶ್ ಸೋಲೋ ದೃಶ್ಯಗಳ ಶೂಟಿಂಗ್ ನಡೆಯಲಿದೆ. ಈ ಚಿತ್ರತಂಡವು ಯಶ್ ಅವರನ್ನು ಚಿತ್ರೀಕರಣದ ಸ್ಥಳಕ್ಕೆ ಸ್ವಾಗತಿಸಲು ವಿಶೇಷ ಸೆಟ್ ಅನ್ನು ಸಹ ವಿನ್ಯಾಸಗೊಳಿಸಿದ್ದಾರೆ. ಹೌದು, ಈಗಾಗಲೇ KGF ಸರಣಿ ಸಿನಿಮಾಗಳಿಂದ ದೊಡ್ಡ ಮಟ್ಟದ ಯಶಸ್ಸು ಸಂಪಾದಿಸಿರುವ ನಟ ಯಶ್ ಮುಂದಿನ ವರ್ಷ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ 1 ಸಿನಿಮಾಗಳು ತೆರೆಗೆ ಬರುವ ಎಲ್ಲ ನಿರೀಕ್ಷೆಗಳಿವೆ. ಇವೆರಡೂ ಸಿನಿಮಾಗಳ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಯಶ್ ಫ್ಯಾನ್ಸ್ ಇಟ್ಟುಕೊಂಡಿದ್ದಾರೆ. ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ 1 ಇವೆರಡು ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ತಲಾ 1,000 ಕೋಟಿ ರುಗಳಿಗೂ ಅಧಿಕ
ಗಳಿಕೆ ಮಾಡುವ ತಾಕತ್ತನ್ನು ಹೊಂದಿದೆ ಎಂಬುದು ವಿಶ್ಲೇಷಕರ ಅಭಿಪ್ರಾಯ ಆಗಿದೆ. ಹಾಗಾಗಿ ಯಶ್ ಮುಂದಿನ ವರ್ಷ ದೊಡ್ಡ ಗೆಲುವಿನ ಜೊತೆ ತಮ್ಮ ಜನಪ್ರಿಯತೆಯನ್ನು ಮತ್ತಷ್ಟು ವಿಸ್ತರಿಸಿಕೊಳ್ಳುವುದು ಪಕ್ಕಾ ಎನ್ನಲಾಗುತ್ತಿದೆ. ಪರಭಾಷೆಯ ದೊಡ್ಡ ಸ್ಟಾರ್ಗಳನ್ನು ಬೀಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಸಹ ಮೂಡಿದೆ. ಸದ್ಯ ಯಶ್ ಕೈಯಲ್ಲಿ 2 ಸಿನಿಮಾಗಳು ಮಾತ್ರವೇ ಇದ್ದು, ಈ ಪ್ರಾಜೆಕ್ಟ್ಗಳನ್ನು ಮುಗಿಸಿದ ಮೇಲೆ KGF ಪಾರ್ಟ್ 3 ಶುರು ಮಾಡ್ತಾರಾ ಎಂಬ ನಿರೀಕ್ಷೆ ಕೂಡ ಫ್ಯಾನ್ಸ್ಗೆ ಹೆಚ್ಚಿದೆ. ಅದನ್ನು ನಟ ಯಶ್ ಅವರೇ ಉತ್ತರ ನೀಡಬೇಕಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಅಭಿಮಾನಿಗಳು ತೆರೆ ಮೇಲೆ ನೋಡಿ ಬರಾಬರಿ 3 ವರ್ಷಗಳೇ ಆಗಿವೆ. ಅವರನ್ನು ಮತ್ತೆ ತೆರೆ ಮೇಲೆ ನೋಡಬೇಕೆಂದರೆ ಅಲ್ಲಿಗೆ ಯಶ್ ಸರಿಯಾಗಿ 4 ವರ್ಷಗಳ ಬಳಿಕ ತೆರೆ ಮೇಲೆ ಟಾಕ್ಸಿಕ್ ಮತ್ತು ರಾಮಾಯಣ ಪಾರ್ಟ್ 1 ಸಿನಿಮಾಗಳಲ್ಲಿ ಬರಲಿದ್ದಾರೆ. ಈ 2 ಸಿನಿಮಾಗಳಿಗೆ ಅಭಿಮಾನಿಗಳಿಂದ ಮತ್ತು ನಮ್ಮ ಕಡೆಯಿಂದ ಶುಭಾಶಯಗಳನ್ನು ತಿಳಿಸೋಣ. 2 ಚಿತ್ರಗಳು ವಿಶ್ವ ಮಟ್ಟದಲ್ಲಿ ಪ್ರಸಿದ್ಧಿಯಾಗಲಿ ಎಂದು ಆಶಿಸೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.